ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕಾಲೇಜಲ್ಲಿದ್ದೆ. ಆವಾಗ ನನ್ನ ಫ್ರೆಂಡಿಗೆ ಫೋನ್ ಮಾಡಿದ್ರೆ ಇನ್ನು ಬ್ಯಾನಿಂಟ್ರಿ ಹತ್ರ ಇದ್ಲು. ಕಾಲೇಜ್ಗೆ ಹೋದ್ಮೇಲೆ ಅಟ್ಲೀಸ್ಟ್ ಒಂದು ಕ್ಲಾಸ್ ಆದರೂ ಅಟೆಂಡ್ ಮಾಡಬೇಕು ಅಂತ ಕ್ಲಾಸಿಗೆ ಹೋದ್ರಿ. ಅದಾದಮೇಲೆ ನಾನು ನನ್ನ ಫ್ರೆಂಡ್ ಇಬ್ಬರು ಡ್ರೆಸ್ ಎಕ್ಸ್ಚೇಂಜ್ ಮಾಡಿದರೆ ಅದು ಏನಕ್ಕೆ ಅಂತ ಗೊತ್ತಾಗಬೇಕು ಅಂದರೆ ಕಮೆಂಟ್ ಹಾಕಿ ಗೈಸ್. ಇಶಿ ತಿರುಪತಿಗೆ ಹೋಗಿದ್ಲು, ಅದಕ್ಕೆ ಅಲ್ಲಿಂದ ನಮಗೆಲ್ಲ ಪ್ರಸಾದ ತಂದಿದ್ಲು. ಕ್ಲಾಸ್ ಬ್ರೇಕಲ್ಲಿ ಇಶಿ ನಮಗೊಂದು ಸ್ಟೋರಿ ಹೇಳ್ತಿದ್ಲು, ಅದೇನದು ಅಂತ ಅರ್ಥ ಆಗಿದ್ರೆ ನೀವು ಕಮೆಂಟ್ ಹಾಕಿ ಗೈಸ್. ನನ್ನ ಫ್ರೆಂಡ್ಸ್ ಎಷ್ಟು ಸೂಪರ್ ಎಕ್ಸ್ಟ್ರಾರ್ಡಿನರಿ ಅಂದರೆ ಸೇಮ್ ಕ್ಲಾಸಲ್ಲಿ ಕೂತ್ಕೊಂಡು ವೀಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ರಿ, ಅದರಲ್ಲೂ ಗೇಮ್ಸ್ ಆಡ್ತಿದ್ರು ಅವರು. ನಮಗೆ ಅಡಿಷ್ನಲ್ ಇಂಗ್ಲೀಷ್ ಕ್ಲಾಸ್ ಕ್ಯಾನ್ಸಲ್ ಆಗಿತ್ತು, ಅದಕ್ಕೆ ಏನಾದರೂ ತಿನ್ನೋಣ ಅಂತ ಬಂದಿದ್ವಿ ಕ್ಯಾಂಟೀನ್ ಹತ್ರ. ಮತ್ತೆ ನಾವು ಕ್ಲಾಸಿಗೆ ಬಂದರೆ ಯಾಕಂದರೆ ಒಂದು ಲಾಸ್ಟ್ ಕ್ಲಾಸ್ ಇತ್ತು, ಅದನ್ನು ಅಟೆಂಡ್ ಮಾಡಬೇಕಾಗಿತ್ತು. ನನ್ನ ಪೆನ್ ನನಗೆ ವಾಪಸ್ ಕೊಡೋಕೆ ಒಂದು 3-4 ಸ್ಟೈಲಲ್ಲಿ ಕೊಟ್ಟ. ನನ್ನ ಇವತ್ತು ಸ್ವಲ್ಪ ಜಾಸ್ತಿ ಅಂದರೆ ಜಾಸ್ತಿನೇ ಇರಿಟೇಟ್ ಮಾಡ್ತಿದ್ದೆ, ಏನಕ್ಕೆ ಅಂತ ಗೊತ್ತಾಗಿಲ್ಲ. ಅದಕ್ಕೆ ನಾನು ಒಂದು ಕೊಟ್ಟೆ, ಅದರ ರಿಯಾಕ್ಷನ್ ಅಂತೂ ಮಸ್ತಿತ್ತು. ಇವತ್ತು ನಮ್ಮ ಸೀನಿಯರ್ಸ್ಗೆಲ್ಲ ಬಾಯ್ ಬಾಯ್ ಟಾಟಾ ಅನ್ನೋ ಟೈಮ್ ಬಂದಿತ್ತು, ಏನಕ್ಕೆ ಅಂದರೆ ಅವರೆಲ್ಲ ಗ್ರ್ಯಾಜುಯೇಟ್ ಆಗಿ ಹೋಗ್ತಿದ್ರು. ಕಾಲೇಜೆಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬರೋ ಅಷ್ಟೊತ್ತಿಗೆ ನಮ್ಮ ಮಮ್ಮಿ ಜಾಯ್ನ ಕಾಫಿ ಕೊಡು ಅಂತ ಅಂದರು. ನಮ್ಮಪ್ಪ ಹೊಸ ಮನೆಗೆ ಏನೋ ಐಟಮ್ಸ್ ಬೇಕಾಗಿತ್ತು, ಅದನ್ನು ರೆಡಿ ಮಾಡ್ತಿದ್ರಿ ನಾನು, ನಮ್ಮ ಮಮ್ಮಿ, ನನ್ನ ತಮ್ಮ. ಅವಾಗ ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕ ಮಗು ಬಂದಿದ್ರು ಮನೆಗೆ. ಈ ವರ್ಷ ಬರ್ಡೇಗೆ ನನ್ನ ತಮ್ಮ ಸ್ಕೇಟಿಂಗ್ ಶೂಸ್ ತೊಗೊಂಡಿದ್ದ, ಅದಂತೂ ಮಸ್ತಾಗಿತ್ತು. ತುಂಬ ಅಂದರೆ ತುಂಬ ನಗಿತಾ ಇದ್ದೆ ನಾನು, ಆಡ್ತಾ ಇದ್ದಿದ್ದ ಆಟಗಳಿಗೆ. ಬಾಯ್ ಬಾಯ್ ಟಾಟಾ ಗುಡ್ ಬಾಯ್.